ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ತಿರುಮಲದಲ್ಲಿ ಲಾಸ್ಟ್ ಡೇ, ಅಂದರೆ ಕೊನೆಯ ದಿನ. ಮೊನ್ನೆಗೆ ನಮಗೆ ಸೇವೆ ಮುಗಿದಿತ್ತು, ಮತ್ತು ನಿನ್ನೆ ನಮಗೆ ಟ್ರೈನ್ ಇವತ್ತು ಬುಕ್ ಆಗಿದೆ 5 ಗಂಟೆಗೆ, ಸಂಜೆ 5 ಗಂಟೆಗಿದೆ. ಹಾಗಾಗಿ ಬೆಳಗ್ಗೆನೇ ನಿನ್ನೆ ಎಲ್ಲ ಪ್ಯಾಕ್ ಆಗಿತ್ತು, ಬಟ್ಟೆಗಳೆಲ್ಲ ಪ್ಯಾಕ್ ಆಗಿತ್ತು ನಿನ್ನೆ. ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ, ಸ್ನಾನ ಮಾಡಿ ರೆಡಿಯಾಗಿ ಟಿಫನ್ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಮೇಲ್ಗಡೆ, ಅಂದರೆ ಬೆಟ್ಟದ ಮೇಲ್ಗಡೆ ಸ್ವಲ್ಪ ದೇವಸ್ಥಾನಗಳಿದೆ ಅಲ್ವಾ, ನೋಡೋಣ ಅಂತ ಅಂದ್ಬಿಟ್ಟು. ಎಷ್ಟೋ ಜನ ನೋಡಿರಲ್ಲ ಅಲ್ವಾ, ಹೋಗೋಣ ಅಂತ ಅಂತಿದ್ರು. ಹಾಗಾಗಿ ಇವಾಗ ಎಲ್ಲ ಹೊರಟಿದ್ದೀವಿ. ನಾನು ಕೂಡ ನೋಡಿಲ್ಲ. ಅವರು ಹೇಳ್ತಾ ಇರೋದು ಹೊಸ ಪ್ಲೇಸ್ಗಳು, ಬನ್ನಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ನಾವು ಅಲ್ಲಿಂದ ಬಂದಿದ್ದು ಶ್ರೀವಾರಿ ಪಾದಗಳು, ಗೊತ್ತೇ ಇದೆ, ತಿರುಪತಿ ಏನು ವೆಂಕಟೇಶ್ವರ ಸ್ವಾಮಿದು ಪಾದಗಳಿದೆಯಲ್ವಾ, ಅಲ್ಲಿ ನೋಡ್ಬೋದು ನೀವು. ಈ ಥರ ಇದೆ. ಎಷ್ಟು ರಶ್ ಇದೆ ಅಂತಂತೀರ, ತುಂಬ ಅಂದರೆ ತುಂಬಾ ರಶ್ ಇದೆ, ನೋಡ್ಬೋದು ನೀವು. ಮತ್ತು ನಮಗೆ 5 ಗಂಟೆಗೆ ಟ್ರೈನ್ ಬುಕ್ ಆಗಿದೆಯಲ್ವ, ಹಾಗಾಗಿ ಎಲ್ಲ ಸ್ವಲ್ಪ ದೇವಸ್ಥಾನಗಳನ್ನ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ನಾವು ಪ್ರತಿ ಸಲನೂ ಬರ್ತಾ ಇರ್ತೀವಿ ಇಲ್ಲಿ ದೇವಸ್ಥಾನಕ್ಕೆ, ತಿರುಪತಿಗೆ ಬಂದಾಗೆಲ್ಲ. ಇಲ್ಲಿ ಏನು ಪಾಪನಾಶ್ರಮ ಮತ್ತು ಇಲ್ಲಿ ಪಾದಗಳಿದೆ ಅಲ್ವಾ, ನೀವು ನೋಡ್ತಾ ಇರ್ಬೋದು. ನಾನು ನಿಮ್ಮ ಸ್ವಲ್ಪ ಫುಲ್ಲು ರಶ್ ಇದ್ದಿದ್ದರಿಂದ ಸ್ವಲ್ಪ ನಾನು ತೋರಿಸಿ, ನೀವು ನೋಡ್ಬೋದು, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಮುಂಚೆ ನಾವು ಬಂದಾಗೆಲ್ಲ ಮುಟ್ಟಿ ಅದು ಪಾದಗಳನ್ನ ಮುಟ್ಟಿ ನಾವು ಆಶೀರ್ವಾದನ ತೊಗೋಬೋದಿತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಗ್ಲಾಸಲ್ಲಿ ಕ್ಲೋಸ್ ಮಾಡಿದ್ದಾರೆ. ಮುಟ್ಟೋದಕ್ಕೂ ಅದು ಗ್ಲಾಸ್ ಮೇಲೆ ಮುಟ್ಟೋದಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಈ ಸಲ ಸ್ಟ್ರಿಕ್ಟ್ ಮಾಡಿದ್ದಾರೆ. ನೋಡಿ, ಇವಾಗ ನಾವು ದರ್ಶನ ಮಾಡಿಕೊಂಡು ಇವಾಗ ಕೆಳಗೆ ಇಳಿತಾ ಇದ್ದೀವಿ. ನೀವಿಲ್ಲಿ ತಿರುಮಲಕ್ಕೆ ಬಂದರೆ ಎಲ್ಲಿ ಬೇಕಾದರೂ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ನಿಮಗೆ ಅಂಗಡಿಗಳಿದೆ, ಅಂದರೆ ಕೈಯಲ್ಲಿ ದುಡ್ಡಿರಬೇಕು ಅಷ್ಟೇ. ಗೊಂಬೆಗಳು, ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಮರ ಏನಾದರೂ ಅಂದ್ಕೊಂಡು ಕಟ್ತಾರಂತೆ ಮರಗಳಿಗೆ. ಏನಾದರೂ ಮನೆದು ಎಂಥ ಗೊಂಬೆಗಳಿರ್ತದೆ, ಅದನ್ನು ಅಂದ್ಕೊಂಡು ಕಟ್ತಾರೆ, ಎಲ್ಲ ಕಟ್ಟಿದ್ರು. ಇದು ನೀವು ನೋಡ್ತಾ ಇರ್ಬೋದು, ಇದು ಒಂಥರ ಪಕ್ಷಿ ಥರ ಬರುತ್ತೆ ಇದು. ಅದರಲ್ಲಿ ಸ್ವಲ್ಪ ನೀರು ಹಾಕಿ ನಾವು ಊದಿದರೆ ಅಕ್ಕಿ ಕೂಗುತ್ತೆಲ್ಲ, ಆ ಥರ ಕೂಗುತ್ತೆ. ನೋಡಿ, ಇವಾಗ ನಾವು ಕೆಳಗಿಳಿದು ಹೋಗ್ತಾ ಇದ್ದೀವಿ. ಇಲ್ಲಿಂದ ಮಲ್ಕೊಂಡ್ಬಿಟ್ರೆ ಸೀದಾ ಹೋಗ್ಬಿಡ್ತೀವಿ ನೋಡಿ ಕೆಳಗೆ. ಅಂದರೆ ಬಸ್ಗಳು ಇಲ್ಲಿ ದೇವಸ್ಥಾನ ಇಲ್ಲ, ಇಲ್ಲಿ ಪಾಪನಾಶ್ರಮ ಹತ್ರ ಮತ್ತು ಇಲ್ಲಿ ಪಾದಗಳು ಎಲ್ಲ ಬಸ್ಸುಗಳು ಸಮೇತ ಬರುತ್ತೆ. ಹಾಗೆ ಅಲ್ಲೇ ಜೀಪ್ಗಳು ಬರ್ತವೆ. ನಾವು ಒಂದು ಬಸ್ಸನ್ನು ಬಾಡಿಗೆಗೆ ತೊಗೊಂಡಿದ್ವಿ ಒಂದಿನಕ್ಕೆ. ನಮಗೆ ಎಲ್ಲ ಪ್ಲೇಸಸ್ ಎಲ್ಲ ತೋರಿಸಿ, ಮತ್ತು ಕೆಳಗಡೆ ಗೋವಿಂದರಾಜ ಟೆಂಪಲ್ ಹತ್ರ ಹೋಗಿ ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಬಿಡಬೇಕು, ಆ ಥರ ನಾವು ಮಾತಾಡಿ ತೊಗೊಂಡಿದ್ವಿ. ಹಾಗಾಗಿ ನಮಗೆ ಲಗೇಜೆಲ್ಲ ನಾವಿಲ್ಲೇ ಗಾಡಿನಲ್ಲೇ ಇಟ್ಟು ಓಡಾಡ್ಬೋದು. ಮತ್ತು ಏನಾದರೂ ಬಸ್ಸಲ್ಲಿ ಬಂದರೆ ಮತ್ತೆ ಲಗೇಜೆಲ್ಲ ಹಿಡ್ಕೊಂಡು ಮತ್ತೆ ಇಡಬೇಕು, ಅವೆಲ್ಲ ಸುಮ್ಮನೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಹೆಂಗಿರೋ 15 ಜನ ಇದ್ವಿ ಅಲ್ವಾ, ಎಲ್ಲರಿಗೂ ಸ್ವಲ್ಪ ಇದು ಏನು ಈಕ್ವಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ತೊಗೊಂಡಿದ್ವಿ. ಫ್ರೆಂಡ್ಸ್, ಮತ್ತು ನೀವು ಅಷ್ಟೇ ಯಾರಾದರೂ ಫ್ಯಾಮಿಲಿಗಳು ಟ್ರೈನಲ್ಲಿ ಈ ಥರ ಏನಾದರೂ ಬಂದಿದ್ದರೆ, ಟ್ರೈನಲ್ಲಿ ಆಗಲಿ ಬಸ್ಸಲ್ಲೇ ಆಗಲಿ, ನೀವು ಈ ಥರ ತಿರುಪತಿಗೆ ಬಂದರೆ ಈ ಥರ ಗಾಡಿಗಳನ್ನ ಮಾಡ್ಕೊಳ್ಳಿ. ನಿಮಗೆ 1 ಡೇಗೆ ಇಲ್ಲ 2 ದಿನಕ್ಕೆ ಈ ಥರ ನಿಮಗೆ ಬಾಡಿಗೆ ಸಿಗ್ತವೆ ಗಾಡಿಗಳು. ವಿಚಾರಿಸಿ ಇರ್ತಾರೆ ಅಲ್ಲಿ, ಮತ್ತು ವ್ಯಾನ್ ಅವರು ಮತ್ತು ಬಸ್ ಅವರು ಮತ್ತು ಜೀಪ್ ಅವರೆಲ್ಲ ಇರ್ತಾರಲ್ವ, ಅವ್ರ ಹತ್ರ ಮಾತಾಡಿ ಒಂದು ಬಾಡಿಗೆ ಇದನ್ನು ಮಾತಾಡ್ಕೊಳ್ಳಿ. ಅವಾಗ ನಿಮಗೆ ಎಲ್ಲಿಗೆ ಯಾವ ಪ್ಲೇಸಿಗೆ ಬೇಕು ಅಲ್ಲಿಗೆ ಕರ್ಕೊಂಬರ್ತಾರೆ. ಮ್ಯೂಸಿಯಂ ಇದೆ ನೋಡಿ, ಹೊರಟಿದ್ದು ಮ್ಯೂಸಿಯಂ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಬನ್ನಿ. ಹೋಗ್ತಾ ನಾನು ತೋರಿಸ್ತೀನಿ. ಇವಾಗ ಬೆಳಗ್ಗೆ ಆಗಲೇ ಸುಮಾರು ಒಂದು 11 ಗಂಟೆ ಆಗಿದೆ ಅಂದ್ಕೊಳ್ತೀನಿ. ಎಂಥ ಬಿಸಿಲಿದೆ, ಅಷ್ಟು ಬಿಸಿಲಿದೆ. 10:30-11 ಗಂಟೆ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಅಷ್ಟು ಬಿಸಿಲಿದೆ. ಆದರೂ ನನಗೆ ಚಪ್ಪಲ್ ಬೇರೆ ಇರಲಿಲ್ಲ ಅಲ್ವಾ, ಬರೀ ಕಾಲಲ್ಲೇ ಓಡಾಡಬೇಕು, ಕಾಲಿಡೋಕ್ಕಾಗ್ತಿರಲಿಲ್ಲ, ಅಂತ ಬರೀ ಬಿಸಿ ಕಾಲು ಸುಡ್ತಾಯಿದ್ದು. ನಾವಂತೂ ಹೋಗೋಗಿ ಕಡೆ ಎಲ್ಲೆಲ್ಲಿ ಅಂಗಡಿಗಳಿರುತ್ತೆ ಅಲ್ಲೆಲ್ಲ ಕೇಳ್ತಿದ್ವಿ, ಸಾಕ್ಸಿದವ ಅಂತ ಅಂದ್ಬಿಟ್ಟು. ಸಾಕ್ಸು ಸಿಗೋದಿಲ್ಲ ಇಲ್ಲಿ, ಮತ್ತು ಚಪ್ಪಲ್ ಕೂಡ ಸಿಗೋದಿಲ್ಲ ಇಲ್ಲಿ. ಇವಾಗ ಇಲ್ಲಿ
ವೆಹಿಕಲ್ನ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನೋಡ್ಬೋದು. ನಾವು ಬೇಗ ಬೇಗ ಇಳಿದು ಹೋಗ್ಬಿಡ್ಬೇಕು. ಇಲ್ಲಿ ಏನು ಮ್ಯೂಸಿಯಂ ಇದೆ ಅಲ್ವಾ, ಮ್ಯೂಸಿಯಂ ಫೋಟೋ ತುಂಬ ಅಂದರೆ ಪಾರ್ಕ್, ದೊಡ್ಡ ಪಾರ್ಕ್ ಇದೆ ನೋಡ್ಬೋದು. ನಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಹಾಗೆ ಇದರ ಜೊತೆಗೆ ಕೋಳಿಗಳನ್ನ ಸಾಕಿದ್ದಾರೆ. ಇಲ್ಲಿ ತುಂಬ ಕೋಳಿಗಳನ್ನ ಸಾಕಿದ್ರು ನೋಡಿ. ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ರಾಷ್ಟ್ರೀಯ ಪಕ್ಷಿ. ಒರಿಜಿನಲ್ ಅಲ್ಲ ಅದು. ಮತ್ತೆ ನಾವು ಇಲ್ಲಿ ನೋಡ್ಕೊಂಡು ಇವಾಗ ಏನು ತುಂಬಾ ದೊಡ್ಡದಿದೆ. ನಾನು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ನೋಡ್ಬೋದು ಈ ಥರ ಇದೆ ಎಲ್ಲ ಕ್ಲೋಸ್, ಏನು ಗ್ಲಾಸಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕೋಳಿಗಳು, ತುಂಬ ಕೋಳಿಗಳನ್ನ ಸಾಕಿದ್ರು. ಮತ್ತು ನಾವು ಇವಾಗ ಇಲ್ಲಿಂದ ಹೊರಟಿದ್ದು ಚಕ್ರತೀರ್ಥ ಅಂತ ಅಂದ್ಬಿಟ್ಟು ನೋಡ್ಬೋದು. ಇಲ್ಲೇ ಮ್ಯೂಸಿಯಂ ಇದೆ ಅಲ್ವಾ, ಮ್ಯೂಸಿಯಂ ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲಿ ಚಕ್ರತೀರ್ಥಂ ಅಂತ ಇದೆ ಅಲ್ವಾ. ಮತ್ತು ಇಲ್ಲಿ ಅಂದರೆ ವಯಸ್ಸಾಗಿರೋಂಥವ್ರು ಸ್ವಲ್ಪ ನಾವು ಮೆಟ್ಲು ಹತ್ತಿ ಇಳಿತೀವಿ, ಸ್ಟೆಪ್ಸ್ಗಳನ್ನ ಹತ್ತಿ ಇಳಿತೀವಿ ಅಂತ ಅನ್ನೋರು ಬನ್ನಿ. ಯಾಕಂದರೆ ಸ್ವಲ್ಪ ಇಲ್ಲಿ ಮೆಟ್ಲು ತುಂಬ ಹತ್ತಿ ಇಳಿಬೇಕು. ನಾವು ಇಳಿತೀವಿ ಅಂತ ಹತ್ತಿ ಇಳಿತೀವಿ ಅನ್ನೋರು ಬರ್ರಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬಿಡಿ, ಅಲ್ಲೇ ಇದ್ಬಿಡಿ ಗಾಡಿನಲ್ಲಿ. ಇದು ಬಂದು ಚಕ್ರತೀರ್ಥಂ ಅಂತ. ಇದು ಬಂದು ನೀರು ಎಲ್ಲಿಂದ ಇವತ್ತಿಗೂ ಗೊತ್ತಿಲ್ಲ. ಚಕ್ರತೀರ್ಥ ನೋಡಿ. ಇವಾಗ ನಾವು ಇಲ್ಲಿಂದ ಶಿವಲಿಂಗನ ಬಂದಿದ್ರೆ ಇದೆ. ಇಲ್ಲೆಲ್ಲೂ ಫೋಟೋ ಆಗಲಿ ವಿಡಿಯೋ ಆಗಲಿ ಹಲೋ ಇಲ್ಲ. ಹಾಗಾಗಿ ನಾನು ನಿಮಗೆ ಸ್ವಲ್ಪನಾದರೂ ತೋರಿಸೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಅಲ್ವಾ, ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ತೋರಿಸೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಯಾರಾದರೂ ಬಂದರೆ ನೀವು ಮ್ಯೂಸಿಯಂ ಹತ್ರ ಬನ್ನಿ. ನಿಮಗೆ ನೋಡಿ ಈ ಥರ ಇದೆ. ಇಲ್ಲಿ ತುಂಬ ರಶ್ ಇತ್ತು, ನೀವು ನೋಡ್ತಾ ಇರ್ಬೋದು ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನಾವು ಮತ್ತೆ ಮ್ಯೂಸಿಯಂ ಕಡೆ ಬಂದಿದ್ದೀವಿ. ಸ್ವಲ್ಪ ನೋಡೋಣ, ಸ್ವಲ್ಪ ಸುತ್ತಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ನಾವು ನೋಡಬೇಕಲ್ವ. ಹಾಗಾಗಿ ಬೇಗ ನೋಡ್ಕೊಂಡು ಬರ್ತಾಯಿದ್ದೀವಿ. ಇದು ಬಂದು ಶಿಲಾತೋರಣ ಅಂತೆ. ಈ ಪ್ಲೇಸಲ್ಲಿ ತುಂಬ ಅಂದರೆ ಫೇಮಸ್ ಆಗಿರೋ ಜಾಗ ಇದೆ ಶಿಲಾತೋರಣ. ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ನೋಡಿ. ಇದು ಬಂದು ಶಿಲಾತೋರಣ. ಇಲ್ಲೆಲ್ಲ ತುಂಬ ಜನ ಫೋಟೋ ತೆಗೆಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು. ನಾವು ಇಷ್ಟು ವರ್ಷ ಬರ್ತೀವಿ ಅಂದ್ರೂ ನಮಗೆ ಯಾವ ಪ್ಲೇಸಸ್ ಗೊತ್ತಿಲ್ಲ ನೋಡಿ. ಸೇವಕ್ಕೆ ಬಂದಮೇಲೆ ಇವನ್ನೆಲ್ಲ ತಿಳ್ಕೊಂಡಂಗಾಯಿತು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹತ್ರದಿಂದ ನೋಡಿದ್ರೆ, ನೀವು ಫೋಟೋ ವಿಡಿಯೋದಲ್ಲಿ ನೋಡೋದಕ್ಕಿಂತ ಹತ್ರದಲ್ಲಿ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ತಿರುಪತಿಗೆ ಬಂದರೆ ನಿಮ್ಗೆ ಹತ್ರನೇ ಆಗುತ್ತೆ. ಬೆಟ್ಟದ ಮೇಲ್ಗಡೆ ಎಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರು ಹತ್ರನೇ ಇದೆ. ಯಾರಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ಮತ್ತು ನಾವಿಲ್ಲಿ ಪಾರ್ಕ್ ಒಳಗಡೆ ಏನು ಹೋಗಲಿಲ್ಲ ನಾವು ನೋಡೋದಕ್ಕೆ. ಮತ್ತು ಟೈಮ್ ಆಗುತ್ತೆ, ಇನ್ನು ಬೇರೆ ಕಡೆ ಎಲ್ಲ ಹೋಗ್ಬೇಕಲ್ವ. ಹಾಗಾಗಿ ಹೊರಟ್ವಿ. ಇಲ್ಲಿಂದ ನೋಡ್ತಾ ಇರ್ಬೋದು, ಇಲ್ಲಿ ಒಳಗಡೆ ಎಲ್ಲ ಪಾರ್ಕ್ ಒಳಗಡೆ ಎಲ್ಲ ಏನೇನೋ ಇದೆ ಆಟ ಆಡೋದಕ್ಕೆ, ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಇದೆ ನೋಡಿ. ಗಾರ್ಡನಿಂಗ್ ಅಂತ ಇದು. ನಾನು ಹೇಳಿದಾಗೆ ಇಲ್ಲೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಅಂಗಡಿಗಳೆಲ್ಲ ಇದೆ. ನೀವು ನೋಡ್ತಾ ಇರ್ಬೋದು ಕಟ್ಟಿಗೆದು ಐಟಮ್ಸ್ಗಳು, ಹಾಗೆ ಬಳೆಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ನಾನು ಅದೇ ಆವಾಗಲೇ ಹೇಳ್ದಾಗೆ ನಿಮಗೆ, ಎಲ್ಲಿ ಹೋದ್ರೂ ಅಂದರೆ ಕಾಲು ಸುಡ್ತಾ ಇರ್ತಲ್ವ, ಆ ಸಾಕ್ಸ್ ಆದರೂ ಇದ್ದರೆ ಸ್ವಲ್ಪ ಚೆನ್ನಾಗಿ ಅಂತ ಅಂದ್ಕೊಂಡ್ಬಿಟ್ಟು ಸಾಕ್ಸ್ ಕೇಳ್ತಾ ಇದ್ವಿ. ಎಲ್ಲೂ ಕೂಡ ಸಾಕ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಇನ್ನು ಮುತ್ತಿಂದು ಮಣಿಗಳು, ಹಾಗೆ ರುದ್ರಾಕ್ಷಿಗಳು ಇಲ್ಲಿ ನೋಡ್ತಾ ಇರ್ಬೋದು. ಕಾಲು ಚೈನ್ಗಳು
ನೀವು ಇಲ್ಲೆಲ್ಲ ಬಂದರೆ ಕೈಯಲ್ಲಿ ದುಡ್ಡಿರಬೇಕು ಅಷ್ಟೇ. ಮತ್ತು ಇದು ದೃಷ್ಟಿ ಕಟ್ತಾರೆ, ಅಂಗಡಿಗಳಿಗೆಲ್ಲ ದೃಷ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ದೃಷ್ಟಿ ಗೊಂಬೆನ ಕಟ್ತಾರೆ. ಮತ್ತು ನಾವು ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಪಾಪನಾಶ್ರಮಲ್ಲೆಲ್ಲ ಹೋಗಲಿಲ್ಲ, ಯಾಕಂದರೆ ನೋಡಿರ್ತೀವಿ ಅಲ್ವಾ, ಅಲ್ಲೆಲ್ಲ ಹೋಗಲಿಲ್ಲ. ನಾನು ಹೇಳ್ದಾಗೆ ನಿಮಗೆ ಇಲ್ಲೆಲ್ಲ ಬಂದರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಎಲ್ಲ ದೂರ ಹತ್ರನೇ ಇದೆ, ಅಷ್ಟು ದೂರ ಏನಿಲ್ಲ. ಇವಾಗ ಇಲ್ಲಿಂದ ಹೊರಟಿದ್ದು ನಾವು ಜಪಾಲಿ ಅನ್ನೋ ಒಂದು ದೇವಸ್ಥಾನಕ್ಕೆ. ಇವರು ಆಂಟಿಯವರೆಲ್ಲ ಜಪಾಲಿ ಅಂತ ಅನ್ನೋರು. ನಾವು ಏನಿದು ಜಪಾಲಿ ಅಂತಾರೆ ಅಂತ ನಮಗೊಂದು ಕ್ಯೂರಿಯಾಸಿಟಿ. ಇಲ್ಲಿ ಬಂದರೆ ಆಂಜನೇಯ ದೇವರಿದೆ ನೋಡಿ. ಈ ಥರ ಇಲ್ಲಿ ಮೆಟ್ಲುಗಳನ್ನ ಹತ್ತಿ ಹೋಗಬೇಕು. ಸುಮಾರು ಒಂದು 2 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ ಅಂದ್ಕೊತೀನಿ. ಈ ಥರ ಮೆಟ್ಲುಗಳನ್ನ ಹತ್ತಿ ಇಳಿದು ಹೋಗಬೇಕು. ನಾವು ಏನು ತಿರುಪತಿ ಇಲ್ಲಿ ಬೆಟ್ಟದ ಮೇಲೆ ನಾವು ಪಾದಯಾತ್ರೆ ಬರ್ತೀವಲ್ವ, ಈ ಥರ ಮೆಟ್ಲುಗಳನ್ನ ಹತ್ತಿ ಬರ್ತೀವಲ್ವ, ನಿಮಗೆ ಅದೇ ಥರ ಫೀಲ್ ಆಗುತ್ತೆ. ಇಲ್ಲೂ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಯಾರಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಹಾಗೆ ನೀವು ಇಲ್ಲ ನೋಡ್ತಾ ಇರ್ಬೋದು, ಈ ಥರ ಕಲ್ಲುಗಳನ್ನ ಜೋಡಿಸಿದ್ರೆ, ಏನಾದರೂ ಅಂದ್ಕೊಂಡು ಜೋಡಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಮತ್ತೇನಾದರೂ ಮನೆ ಕಟ್ಟಬೇಕು ಅಂತಂದವರು ಈ ಥರ ಜೋಡಿಸ್ತಾರಂತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಕಾಯ್ತಾ ಇರಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.